ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಸಾಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸಖತ್ ಫೇಮಸ್ ಆಗಿದೆ. ಈಗ ಆ ಒಂದು ಸಾಂಗ್ ಟ್ಯೂನನ್ನು ಕದ್ದಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕನ್ನಡದ ರ್ಯಾಪರ್ ಆಗಿರುವಂಥ ಚಂದನ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನು ಸರ್ ಇದು ಆರೋಪ? ಯಾಕೆ ಈ ಆರೋಪ ಬಂದಿರುವಂಥದ್ದು ಅಂತ? ಅದೇ ಆ ವ್ಯಕ್ತಿಯೊಬ್ಬರು ಅವರ ಒಂದು ಸಾಂಗ್ ಏನಿದೆ, ಅವ್ರ ಸಾಂಗ್ ಟ್ಯೂನ್ ಮತ್ತು ನಾನು ಮಾಡಿರೋ ಕಾಟನ್ ಕ್ಯಾಂಡಿ ಸಾಂಗ್ ಅದರಲ್ಲಿ ಬರುವಂಥ ಪಲ್ಲವಿಲ್ ಬರುವಂಥ ಟ್ಯೂನ್ ಸಿಮಿಲರ್ ಇದೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ ಅದು ನನ್ನ ಟ್ಯೂನು, ನಾನು ಕಾಪಿರೈಟ್ ಸ್ಟ್ರೈಕ್ ಮಾಡ್ತೀನಿ, ಅದನ್ನು ಕಾಪಿರೈಟನ್ನು ಕೋರ್ಟಲ್ಲಿ ನಾನು ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವರು ಮಾಡಿದ್ರೆ ಲೀಗಲಾಗಿ ಹೋಗೋದು ಇಟ್ಸ್ ವೆರಿ ಬೆಟರ್. ಅಂದರೆ ನ್ಯಾಯಾಲಯ ಇರೋದೇ ಅದಕ್ಕೋಸ್ಕರ ಅಲ್ವಾ. ಸೊ ಇಂಥ ಒಂದು ಸಿಚುವೇಶನ್ಗೆಲ್ಲ ಅರೈಸ್ ಆದಾಗ ಸೊ ಮಾಡೋದು. ಸೊ ಆ್ಯಸ್ ಅ ಪ್ರಜ್ಞಾವಂತ ಒಬ್ಬ ಕಂಪೋಸರ್ ಆಗಿ ನಾನು ಅಂದರೆ ಬೀಯಿಂಗ್ ಲೈಕ್ ಇಷ್ಟು ವರ್ಷದಿಂದ ನಾನು ಇಷ್ಟು ಹಾಡುಗಳನ್ನ ಮಾಡಿದ್ದೀನಿ, ನೋಡಿದ್ದಾರೆ, ಜನ ಎಲ್ಲ ನೋಡಿದ್ದಾರೆ. ಕ್ಯುಮುಲೇಟಿವ್ಲಿ ಎಲ್ಲ ಸಾಂಗ್ಗಳು ಸೇರಿ ನನಗೆ 800 ಮಿಲಿಯನ್ ಪ್ಲಸ್ ವ್ಯೂಸ್ ಇದೆ. ಅಂದರೆ 80 ಕೋಟಿಗೂ ಹೆಚ್ಚು ಅಧಿಕ ವ್ಯೂಸ್ ಇದೆ. ಸೊ ನನಗೊಂದು ಸ್ವಲ್ಪ ಪ್ರಜ್ಞೆ ಇದೆ, ಅಂದರೆ ಬೇರೆ ಟ್ಯೂನ್ನ ಕಾಪಿ ಮಾಡಬಾರ್ದು ಅನ್ನೋ ಪ್ರಜ್ಞೆ ನನಗಿದೆ ಖಂಡಿತವಾಗ್ಲೂ. ಯಾಕಂದರೆ ಇಟ್ಸ್ ನಾಟ್ ರೈಟ್ ಅಲ್ವಾ. ಅಂದರೆ ನನಗೆ ಗೊತ್ತಲ್ಲ ಅದರ ಕದ್ದು ಟ್ಯೂನ್ ಮಾಡಿದಾಗ ಏನು ಸಿಚುವೇಶನ್ ಬರುತ್ತೆ, ಆ ಕಾನ್ಸಿಕ್ವೆನ್ಸಸ್ನ ನಾನು ಫೇಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಆ ಪ್ರಯತ್ನಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಎಲ್ಲೋ ಒಂದು ಕಡೆಯಿಂದ ದೇವರು ಒಂದು ಸ್ವಲ್ಪ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಸ್ವಂತ ಟ್ಯೂನ್ ಮಾಡ್ಕೊಬೋದು ಅಂತ. ಸೊ ಅದನ್ನ ನಾನು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀನಿ. ಇಟ್ಸ್ ಅ ಮಿಯರ್ ಕೋಇನ್ಸಿಡೆನ್ಸ್, ಇಟ್ಸ್ ಅ ಡೆಫಿನೆಟ್ಲಿ ಕೋಇನ್ಸಿಡೆನ್ಸ್. ಅವ್ರ ಟ್ಯೂನು ಮತ್ತು ನಮ್ಮ ಟ್ಯೂನು ಸ್ವಲ್ಪ ಸಿಮಿಲರ್ ಬಂದಿರೋದು. ಸೊ ಅವರು ಲೀಗಲಾಗಿ ಮೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಲೆಟ್ಸ್ ಸಿ ಲೀಗಲಾಗಿ ಮುಂದೆ ಹೋಗೋಣ. ಈಗ ಅವರು ಹೇಳ್ತಾ ಇರುವಂಥದ್ದು 6 ವರ್ಷದ ಹಿಂದೆನೇ ನಾವು ವೈಬುಲ್ ಸಾಂಗ್ನ ರಿಲೀಸ್ ಮಾಡಿದ್ದೆ. ಸೊ ಅದರಲ್ಲಿ ಫಸ್ಟ್ ಚರಣ ಅದರಲ್ಲಿ ಏನಿದೆ ಅದನ್ನು ಕಾಪಿ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ಅನ್ನುವಂಥದ್ದು ಅವರ ಆರೋಪ ಇದೆ. ನಾನು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿ ಏನು ಮಾಡಬೇಕು, ಲೀಗಲಾಗಿ ಏನು ಅದನ್ನು ಫೇಸ್ ಮಾಡ್ಬೇಕು, ಅದು ನಾನು ಮಾಡ್ತೀನಿ. ಅಲ್ಲ, ಅವ್ರು ಹೇಳ್ತಿರೋದು ಇನ್ನೂ ಅದರಲ್ಲೆಲ್ಲ ಏನು ಅಂತಂದರೆ ಚಂದನ್ ಶೆಟ್ಟಿ ಅವ್ರಿಗೂ ಕೂಡ ಈ ಟ್ಯೂನ್ ಗೊತ್ತಿತ್ತು, ಈ ಟ್ಯೂನ್ ಗೊತ್ತಿದ್ದೇ ಅವ್ರು ಕಾಪಿ ಮಾಡಿದ್ದಾರೆ, ಹಾಗಾಗಿ ನಾನು ಅದನ್ನು ಕಾಪಿರೈಟ್ ಕೂಡ ಕ್ಲೈಮ್ ಮಾಡ್ತೀನಿ ಅನ್ನುವಂಥದ್ದು. ಇಲ್ಲ ಸರ್, ನನಗೆ ಸ್ವಲ್ಪ ಪ್ರಜ್ಞೆ ಇದೆ. ಅಂದರೆ ಟ್ಯೂನ್ ಕದ್ದು ಮಾಡಬಾರ್ದು ಅನ್ನೋ ಪ್ರಜ್ಞೆ ಖಂಡಿತವಾಗ್ಲೂ ನನ್ನ ಹತ್ರ ಇದೆ. ಆ್ಯಂಡ್ ಮೋರ್ ಓವರ್ ವ್ಯೂಸ್ ಇಲ್ಲದೆ ಇರೋವಂಥ ಕಡಿಮೆ ವ್ಯೂಸ್ ಬಂದಿರುವಂಥ ಒಂದು ಸಾಂಗಿಂದ ನಾನು ಇನ್ಸ್ಪೈರ್ ಆಗಿ ನಾನು ಟ್ಯೂನ್ನ ತಗೊಂಡು ಮಾಡ್ತೀನಿ ಅನ್ನೋದು ಸತ್ಯಕ್ಕೆ ದೂರದ ಮಾತದು. ಖಂಡಿತವಾಗ್ಲೂ ಯಾರೂ ಅದನ್ನು ಪ್ರಯತ್ನ ಮಾಡಲ್ಲ. ಇವಾಗ ಏನಾದರೂ ಒಂದು ಚೆನ್ನಾಗಿದೆ ಅಂತಂದರೆ ಮಾತ್ರ ಅದನ್ನು ತಗೊಳ್ತಾರೆ. ಸಮಥಿಂಗ್ ಈಸ್ ನಾಟ್ ಗುಡ್ ಅಂತಂದರೆ ಅದನ್ನು ಯಾರೂ ಮುಟ್ಟಕ್ಕೆ ಹೋಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರೇ ಮ್ಯೂಸಿಷಿಯನ್ಸ್ ನೀವು ಕೇಳಿ. ಆ್ಯಂಡ್ ಒಬ್ಬರು ತಲೆಯಲ್ಲಿ ಬರೋ ಐಡಿಯಾ ಇನ್ನೊಬ್ರು ತಲೆಯಲ್ಲಿ ಬರಬಾರ್ದು ಅನ್ನೋದು ಯಾವುದೇ ರೀತಿಯ ಇಲ್ವಲ್ಲ ಸರ್. ಆ ಥರ 1000 ಥರ ಎಕ್ಸಾಂಪಲ್ಗಳು ಕೊಡ್ಬೋದು ಹೇಳ್ತಾ ಹೋದ್ರೆ. ಈಗ ಅವರು ನಾನು ಸಾಲ ಮಾಡಿ ಒಂದು 17 ಲಕ್ಷ ಖರ್ಚು ಮಾಡಿ ಆ ಸಾಂಗ್ನ ರಿಲೀಸ್ ಮಾಡಿದೆ, ನಾನು ಬಡವ ಇದ್ದೀನಿ, ಚಂದನ್ ಶೆಟ್ಟಿ ಅವರು ನನ್ನ ಜೊತೆ ಮಾತಾಡ್ತಾರೆ, ನಾನು ಕಾದೆ ಅಂತೆಲ್ಲ ಹೇಳ್ತಿದ್ದಾರೆ ಅವರು. ನಾನು ಕಾಲ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಫ್ರೀಯಾಗಿ ಯಾವುದು ಮಾಡಿಲ್ಲ ಸರ್. ನಾನು ತುಂಬ ಗ್ರೌಂಡ್ ಲೆವೆಲಿಂದ ಬಂದಿರೋದು. ಸೊ ನಾನು ಹೊಟ್ಟೆಗೆ ಊಟ ಇಲ್ದಲೇನೂ ಇದ್ದಂಥ ದಿನಗಳು ಇದೆ. ಸೊ ಅದನ್ನು ಮೀರಿ ಅದನ್ನು ಮೆಟ್ಟಿ ನಿಂತು ನಾನು ಕೂಡ ಸಾಂಗ್ಗಳನ್ನ ಮಾಡಿ ಗೆದ್ದಿದ್ದೀನಿ. ಸೊ ನನಗೆ ಅವರ ಒಂದು ಟ್ಯೂನ ತಗೊಂಡು ನನ್ನ ಸಾಂಗ್ ಮಾಡುವಂತಹ ಪರಿಸ್ಥಿತಿಗೆ ನಾನು ಇನ್ನೂ ಬಂದಿಲ್ಲ, ದೇವ್ರ ದಯದಿಂದ. ಈಗ ಅವರು ಸಾಂಗ್ ಜೊತೆಗೆ ಬೇರೆ BGM ಟ್ಯೂನ್ ಕೂಡ ಅವ್ರು ಕದ್ದಿದ್ದಾರೆ ಅನ್ನುವಂಥದ್ದನ್ನ ಅದ್ರ ಜೊತೆಗೆ ಸೇರಿಸಿ ಅವ್ರು ಆರೋಪ ಮಾಡ್ತಾ ಇರುವಂಥದ್ದು. ಅವ್ರು ಏನೇ ಆರೋಪ ಮಾಡಲಿ ನಾವೆಲ್ಲ ಕೋರ್ಟಲ್ಲಿ ಮಾತಾಡ್ತೀನಿ. ಈಗ ಕೊನೆಯದಾಗಿ ಯುವರಾಜ್ ಅವ್ರಿಗೆ, ಅದು ಅವರು ಕೂಡ ರ್ಯಾಪರ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಅವರು ಒಳ್ಳೆ ಆರ್ಟಿಸ್ಟ್ ಇರ್ಬೋದು, ಅವರು ಸಿಂಗರ್ ಇರ್ಬೋದು. ಸೊ ಅವರು ಈ ಥರ ಸಿಚುವೇಶನ್ ಅರೈಸ್ ಆಗಿದೆ. ಸೊ ನನ್ನ ಲೈಫ್ ಅಂತೂ ಈಸಿನೇ ಇಲ್ಲ ಸರ್. ನನ್ನ ಹಂತದ ಪ್ರತಿ ಲೈಫಲ್ಲಿ ನಾನು ಏನೇ ಒಂದು ಮಾಡಲಿ, ಏನೇ ಒಂದು ಸಕ್ಸಸ್ನ ಎಂಜಾಯ್ ಮಾಡೋಣ ಅಂತ ಅಂದ್ಕೊಳ್ತಿರೋ ಟೈಮಲ್ಲೇ ಈ ಥರದ್ದೆಲ್ಲ ಆಗ್ತಿರೋದು ನನಗೆ ಹೊಸದೇನಲ್ಲ. ಸೊ ನನಗೆ ಸಿಕ್ಕಾಬಟ್ಟೆ ಉಳಿ ಪೆಟ್ಟು ತಿಂದು ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಸೊ ಇನ್ನು ಯಾರೇ ನನಗೆ ಏನೇ ಮಾಡಿದ್ರು ಸೊ ನನಗೆ ಆ ಪೇನ್ ಆಗೋದಿಲ್ಲ. ಸೊ ಐ ಆಮ್ ರೆಡಿ ಟು ಫೈಟ್. ಅಂದರೆ ಎಲ್ಲ ಹಂತಗಳನ್ನು, ಅಂದರೆ ಕಷ್ಟಗಳ ಹಂತಗಳನ್ನು ದಾಟಿ ಚಂದನ್ ಶೆಟ್ಟಿ ಅವರು ಈ ಹಂತಕ್ಕೆ ಬಂದಿರೋದು. ಎಲ್ಲ ಹಂತನೂ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ತುಂಬ ಪ್ರೊಫೆಷನಲ್ ಆಗಿ ತೊಗೊಬೇಕಾಗಿರುವಂಥ ವಿಷಯ. ಇದನ್ನ ಎಲ್ಲೆಲ್ಲೋ ಹೋಗಿ ಹೇಳುವಂಥದ್ದಲ್ಲ. ಆಮೇಲೆ TV ಮುಂದೆಲ್ಲ ಕೂತ್ಕೊಂಡು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ನಿಮಗೆ. ದಿಗ್ಭಯಂ ಅಂತ ಒಂದು ಸಿನಿಮಾ ಇದೆ, ಅದಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಆನಂದ್ ಆಡಿಯೋದಲ್ಲಿ ವೀಕ್ಷಕರು ಈಗಲೇ ಹೋಗಿ ಚೆಕ್ ಮಾಡಿ. ಐಸ್ ಕ್ಯಾಂಡಿ ಚಂದನ್ ಶೆಟ್ಟಿ ಅಂತ ಟೈಪ್ ಮಾಡಿ ಯೂಟ್ಯೂಬಲ್ಲಿ ಒಂದು ಟ್ಯೂನ್ ಬರುತ್ತೆ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನನಗೆ ಕರೆಂಟ್ ಶಾಕ್ ಕೊಡಿ, ಪಾಪ 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 ಪಾಪ. ಇದು ನನ್ನ ಟ್ಯೂನು.
5 years ಬ್ಯಾಕ್ ಅಪ್ಲೋಡ್ ಆಗಿರೋದು. ಪುಷ್ಪದಲ್ಲಿ 2 years ಬ್ಯಾಕು ಒಂದು ಟ್ಯೂನ್ ಬರುತ್ತೆ, ಹ್ಞೂ ಅಂಟಾವ ಮಾವ ಹ್ಞೂ ಅಂಟಾವ ಮಾವ ಕೋಕಾ 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 ಕಡಿದೆ ಕರೋ ಕರೋ ಬಂಟು ಚೂಸ್ತಾರು ಪೊಟ್ಟಿ ಪೊಟ್ಟಿ ಗೌನು ವ್ಯವಸ್ಥೆ ನಾ ಸೊ ಹಿಂಗೆ ಅಂದ್ಬಿಟ್ಟು ದೇವಿಶ್ರೀ ಪ್ರಸಾದ್ ಅವ್ರು ಚಂದನ್ ಶೆಟ್ಟಿ ಹುಡುಕ್ಬಿಟ್ಟು ಚಂದನ್ ಶೆಟ್ಟಿ ಸಾಂಗ್ ಅಂತ ಹುಡುಕಿ ನನ್ನ ಟ್ಯೂನ್ನ ಕದಿದ್ದಾರೆ ಅಂತ ಹೇಳಿದ್ರೆ ನನ್ನ ತಪ್ಪೆದ್ದ ಯಾರೂ ಇರೋದಿಲ್ಲ. ಲೆಟ್ಸ್ ಫೈಟ್ ಇನ್ ಕೋರ್ಟ್. ಅಲ್ಲ, ಕೊನೆಯದಾಗಿ ಈಗ ಅವರು ಅಷ್ಟೆಲ್ಲ ಆರೋಪಗಳು, ಅವ್ರು ಬಡವ, ನಾನು ಇಷ್ಟು ಖರ್ಚು ಮಾಡಿದ್ದೆ, ಚಂದನ್ ಶೆಟ್ಟಿ ಅವ್ರು ಮಾತಾಡ್ತಾರೆ, ನಾನು ಈ ಚಂದನ್ ಶೆಟ್ಟಿ ಅವ್ರು ಬರಲಿಲ್ಲ ಅಂದರೆ ಕೊನೆಗೆ ನಾನು ಕಾಪಿರೈಟ್ ಕ್ಲೈಮ್ ಮಾಡ್ತೀನಿ ಅನ್ನೋ ಹಂತಕ್ಕೆ ಹೋಗಿದ್ದಾರೆ. ಹೋಗ್ಲಿ ಸರ್, ಹೋಗ್ಲಿ. ನಾನು ಅಲ್ಲೇ ಹೋಗ್ತೀನಿ ಸರ್, ಅಷ್ಟೇ. ನ್ಯಾಯಾಲಯದಲ್ಲಿ ಅಷ್ಟೇ ಬೆಟರ್. ಕೋರ್ಟಲ್ಲೇ ಯಾ ಎಸ್. ಫೈನಲ್ ಆಗಿ ಏನಾದರೂ ಹೇಳ್ತೀರಾ ಯುವರಾಜ್ ಅವ್ರಿಗೆ? ಇಲ್ಲ, ಏನು ಹೇಳಲ್ಲ. ನಥಿಂಗ್ ಟು ಸೇ. ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಏನು ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋದನ್ನೋದಾದರೆ ಅವರು ಕಾಪಿರೈಟ್ನ ಕ್ಲೈಮ್ ಮಾಡಲಿ, ನಾನು ಕೋರ್ಟಲ್ಲಿ ಮಾತಾಡೋಣ ಅನ್ನುವಂಥದ್ದು. ಮಧು ಇಂಗಳಿದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.